ಒಂದು ಪ್ರತ್ಯೇಕ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ಅಂಬೇಡ್ಕರ್ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ವೈ ಹಿ ಟುಕ್ ಬುದ್ಧಿಸಮ್ ಅನ್ನೋದು ನನಗೆ ಅದ್ರ ಬಗ್ಗೆ ಸ್ವಲ್ಪ ನನಗೆ ಮಾಹಿತಿ ಬಂದಿದೆ. ಏನು ಹೇಳಿದ್ದಾರೆ ಅಂದ್ರೆ, ಜಗಜ್ಯೋತಿ ಅಂತ ಕರಿತೀವಿ ನಾವು ಬಸವಣ್ಣ ಬಸವಣ್ಣವ್ರನ್ನು ಅವರು ಸ್ವಲ್ಪ ರಿಸರ್ಚ್ ಮಾಡಿದ್ರು ಅಂತ ನನಗೆ ಬಂದಿದೆ. ಬಾಬಾ ಸಾಹೇಬರು ಎಲ್ಲರೂ ಧರ್ಮವನ್ನ ಬದಲಿಸಬೇಕು ಅನ್ನುವಂತಹ ಆಲೋಚನೆಗೆ ಮುಂದಾಗ್ಲಿಲ್ಲ. ವೈ ಪರ್ಟಿಕ್ಯುಲರ್ಲಿ ಅಂಬೇಡ್ಕರ್ ಡಿಡ್ ದಟ್? ಶೂದ್ರಲ್ಲಿ ಅವರು ಮಿಂಗಲ್ ಆಗಲ್ವಾ? ಅಂದ್ರೆ ಶೂದ್ರಿಗೂ ಇವರಿಗೂ ಏನ್ ಡಿಫರೆನ್ಸ್ ನಿಮ್ಮ ಪ್ರಕಾರ? ಶೂದ್ರರು ಅಲ್ಲ, OBC SC ST ಅನ್ನುವಂತಹ ಹೆಸರುಗಳು, ಹ್ಯಾಶ್ ಟ್ಯಾಗ್ಗಳು, ಲೈನ್ಗಳು ಇವತ್ತಿಗೆ ಬಂದಿದೆ. ಅವತ್ತಿಗೆ ಎಲ್ಲಿತ್ತು ಅದೆಲ್ಲ? ಅವತ್ತಿಗೂ ಬಂದಿಲ್ಲದೆ ಇದ್ರು ನಮಗೆ ಇವತ್ತಿನ ಶೂದ್ರ ಅಂದ್ರೆ ಯಾರು ಅಂದ್ರೆ ಹೆಚ್ಚಾಗಿ ಈ ಜಾತಿನೇ ಇರಬಾರ್ದು ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಾದ ಆಗಿತ್ತ, ಪೆರಿಯರ್ ವಾದ? ಇಬ್ಬರದು. ಹಾಗಾದ್ರೆ ರಿಲಿಜಿಯಸ್ ರೆಸ್ಪೆಕ್ಟ್ ಅನ್ನುವಂತಹ ಕಾನೂನನ್ನು ಯಾಕೆ ತೆಗೆದುಕೊಂಡು ಬರ್ತಾರೆ ಅಂಬೇಡ್ಕರ್? ಧರ್ಮಗಳಿಗೆ ಮಾನ್ಯತೆ ಸಿಗುವುದು ಆಚರಣೆಯ ಮೇಲೆಗೋ ಅಥವಾ ಈ ಸರ್ಕಾರಗಳು ಬಂದು ಸವಲತ್ತು ಕೊಡೋ ಮೇಲೆಗೋ? ಇಟ್ಸ್ ಅಕಾರ್ಡಿಂಗ್ ಟು ಡೆಫಿನಿಷನ್ ಆಫ್ ಹೌ ಡು ಯು ಡಿಫೈನ್. ಹಾಗಾದರೆ ಸರ್ಕಾರಗಳು ಬರೋಕ್ಕಿಂತ ಮುಂಚೆ ಧರ್ಮಗಳು ಜಗತ್ತನ್ನು ಆಳ್ತಾ ಇತ್ತಲ್ಲ, ಹಾಗೂ ಅದರ ಪ್ರತಿಪಾದನೆ ಇತ್ತು, ಅದು ಬೆಳಕಿನಲ್ಲಿತ್ತು. 100% ಸತ್ಯ. ಧರ್ಮಗಳು ಅಂದರೆ ಸಿದ್ಧಾಂತಗಳು. ಯು ಅಗ್ರಿ ವಿತ್ ದಟ್? ಒಂದು ಹೆಣ್ಣಿನ ಮೇಲೆ ರೇಪ್ ಆದಾಗ ಅಥವಾ ಅತ್ಯಾಚಾರ ಆದಾಗ ಜಾತಿ ಮೆನ್ಷನ್ ಮಾಡೋದನ್ನು ನೀವು ಒಪ್ತೀರಾ ಅಂತ? ನಿರ್ಭಯ ರೇಪ್ ಆಯಿತು, ಶೀಸ್ ದಲಿತ. ಪ್ರಿಯಾಂಕಾ ರೆಡ್ಡಿ ರೇಪ್ ಆಯಿತು, ಶೀಸ್ ದಲಿತ್. ಹಾಗಾದರೆ ಜಾತಿ ಆಧಾರದ ಮೇಲೆ ಸಿನಿಮಾ ಮಾಡಬೇಕು, ಕ್ರಿಕೆಟ್ ಆಡೋರನ್ನ ಕರ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಹಾಗೆ ಹೇಳ್ತಾ ಇಲ್ಲ. ವ್ಯಾಖ್ಯಾನ ಎಲ್ಲರೂ ಮಾಡ್ಬೋದು. ಈಗ ನಂದು ಒಂದು ವ್ಯಾಖ್ಯಾನ ಇರುತ್ತೆ, ನಿಮ್ಮದು ಒಂದು ವ್ಯಾಖ್ಯಾನ ಇರುತ್ತೆ. ಸತ್ಯ ಬೇಕಲ್ಲ ಜನಗಳಿಗೆ, ನೋಡೋರಿಗೆ. ನನ್ನ ಪ್ರಕಾರ ಇದು ಸತ್ಯ. ಆ್ಯಕ್ಚುಲಿ ನಾನು ಅದೇ ಕ್ವಶನ್ ಕೇಳೋಣ ಅನ್ಕೊಂಡಿದ್ದೆ. ಅಂದರೆ ಒಂದು ಪ್ರತ್ಯೇಕ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ಅಂಬೇಡ್ಕರ್ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ವೈ ಹಿ ಟುಕ್ ಬುದ್ಧಿಸಮ್ ಅನ್ನೋದು. ಅಂದರೆ ಇಲ್ಲಿ ಬುದ್ಧನಿಗಿಂತ ಅಷ್ಟೇ ಒಂದು ಛಾಪ್ ಇರುವಂತಹ ಬಸವತತ್ವ ಇತ್ತು, ಬಸವಣ್ಣವರ ವಚನಗಳಿದ್ವು, ಬಸವಣ್ಣವರ ಒಂದು ಸಿದ್ಧಾಂತ ಇತ್ತು. ಅದನ್ನು ನೋಡಲಿಲ್ವಾ ಅಂಬೇಡ್ಕರ್ ಅವರು? ಆ ಕಡೆ ಹೋಗಬೇಕು ಅಂತ ಮನಸ್ಸಾಗಲಿಲ್ವಾ? ನನಗೆ ಅದ್ರ ಬಗ್ಗೆ ಸ್ವಲ್ಪ ನನಗೆ ಮಾಹಿತಿ ಬಂದಿದೆ. ಏನು ಹೇಳಿದ್ದಾರೆ ಅಂದರೆ, ಬಸವ ಅಂತೂ ಇದು ನನಗೆ ಫ್ಯಾಕ್ಚುಯಲ್ ಆಗಿ ನನಗೆ ಗೊತ್ತಿಲ್ಲ. ಯಾಕಂತಂದರೆ ಜಗಜ್ಯೋತಿ ಅಂತ ಕರಿತೀವಿ ನಾವು ಬಸವಣ್ಣವ್ರನ್ನು ಅವರು ಸ್ವಲ್ಪ ರಿಸರ್ಚ್ ಮಾಡಿದ್ರು ಅಂತ ನನಗೆ ಬಂದಿದೆ. ಬಾಬಾ ಸಾಹೇಬರು ಅದನ್ನು ಏನು ಮಾತಾಡಿದ್ದಾರೆ ನಿಜವಾಗ್ಲೂ ಫ್ಯಾಕ್ಚುಯಲ್ಲೋ ಅಥವಾ ಅದು ಹಿಯರ್ಸೇನೋ ನನಗೆ ಗೊತ್ತಿಲ್ಲ. ಬಟ್ ಏನು ಹೇಳ್ತಾರೆ ಅಂದರೆ, ಬಸವಣ್ಣವರು ಭಾಳ ಅದ್ಭುತ ವ್ಯಕ್ತಿ, ಬಟ್ ಇವತ್ತಿನ ದಿನ ಲಿಂಗಾಯತರು ಬಸವಣ್ಣನ ಜೇಬ್ನಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಅದು ನಿಜವಾಗ್ಲೂ ನ್ಯಾಯ ಒದಗಿಸ್ತಾ ಇಲ್ಲ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಥರ ಮಾಡಿರ್ಬೋದು ಬಾಬಾ ಸಾಹೇಬ್. ಆಗಿನ ಕಾಲದಲ್ಲಿ ಹೇಳಿರ್ಬೋದು, ಅದು ಕೂಡ ಇದೆ. ಬಟ್ ನನ್ನ ಪ್ರಕಾರ ಸಿಖ್ ಧರ್ಮ ಮತ್ತು ಲಿಂಗಾಯತ ಧರ್ಮ ಪೊಲಿಟಿಕಲಿ ವಿಲ್ ನಾಟ್ ಬಿ ಆ್ಯಸ್ ಎಕ್ಸ್ಪ್ಯಾನ್ಸಿವ್ ಆ್ಯಸ್ ವಾಟ್ ಬಾಬಾ ಸಾಹೇಬರು ಡಿಸೈರ್ಡ್ ಅನ್ನೋದು ನನ್ನ ವ್ಯಾಖ್ಯಾನ. ಸೊ ಬುದ್ಧವಾದಕ್ಕೆ ಇನ್ನೂ ಒಂದು ಎನ್ಲಾರ್ಜ್ ಆಗುತ್ತೆ. ಬುದ್ಧವಾದ ದೊಡ್ಡ ಪ್ರಮಾಣದ ರೀಚ್ ಆಗಿದೆ. ಚೈನಾ, ಜಪಾನು, ಬರ್ಮಾ ಎಲ್ಲ ಕಡೆ ಒಂದು ಬುದ್ಧವಾದ ರೀಚ್ ಆಗಿರೋದ್ರಿಂದ ಅದಕ್ಕೆ ಒಂದು ಲಾರ್ಜರ್ ಕ್ಯಾನ್ವಸ್ ಇರುತ್ತೆ ಪೊಲಿಟಿಕಲಿ ಆ್ಯಂಡ್ ಅಫ್ಕೋರ್ಸ್ ಐಡಿಯಾಲಜಿಕಲಿ. ಬಾಬಾ ಸಾಹೇಬರು ಬಿಸಿ ರಕ್ತ ಚಿಕ್ಕ ವಯಸ್ಸಲ್ಕಿಂತ ಹೋಗ್ತಾ ಹೋಗ್ತಾ ಸಿದ್ಧಾಂತ, ಆ ನಮ್ಯತೆ, ಆ ದಯೆ, ಆ ಶಾಂತಿ, ಆ ಬುದ್ಧನಲ್ಲಿರೋ ವಿಚಾರಗಳು ಅದನ್ನು ಹೆಂಗೆ ಕಾರ್ಯರೂಪಕ್ಕೆ ತರ್ಬೋದು. ಆ್ಯಂಡ್ ಇಟ್ ವಾಸ್ ದ ನ್ಯಾಚುರಲ್ ಕೈಂಡ್ ಆಫ್ ರಿಲಿಜನ್ ಫಾರ್ ದ ಅನ್ಟಚಬಲ್ಸ್ ಅನ್ನೋದು ಕೂಡ ನ್ಯಾಚುರಲ್ ಇಂಟರ್ನೇಷನ್ ಫಾರ್ ದಿ ಅನ್ಟಚಬಲ್ಸ್. ಯಾಕಂದರೆ ಬುದ್ಧ ಧರ್ಮ, ಬುದ್ಧವಾದ ಇಳಿತಾ ಇದ್ದಷ್ಟು ಅದು ಒಂದು ಅಸ್ಪೃಶ್ಯತೆಯನ್ನು ಶುರುವಾಯಿತು. ಒಂದು ಕೆಲವುದಲ್ಲಿ ಹೂವದ ಶೂದ್ರಸ್ ಮತ್ತು ಬೇರೆ ಬೇರೆ ಬಾಬಾ ಸಾಹೇಬ್ರ ವರ್ಕ್ನಲ್ಲಿ ಯಾರು ಶೂದ್ರರಾಗ್ತಾರೆ ಅನ್ನೋದು ಹೆಚ್ಚಾಗಿ ಯಾರು ಒಂದು ಈ ರೀಗ್ರೋತ್ ಆಫ್ ಬ್ರೆಮಿನಿಸಮ್ ಬರುತ್ತಲ್ಲ ಪುಷ್ಯ ಮತ್ತು ಶೃಂಗದಲ್ಲಿ, ಯಾರು ಅದನ್ನು ನಾವು ಒಂದು ರೀತಿ ಈ ಒಂದು ವರ್ಣ ವ್ಯವಸ್ಥೆ ಒಪ್ಕೊತಾರೋ ಅವ್ರು ಶೂದ್ರಾಗ್ತಾರೆ. ಯಾರು ಅದನ್ನು ಒಪ್ಕೊಳ್ಳಲ್ವೋ, ಅದು ಬುದ್ಧ ಧರ್ಮದಿಂದ ನಾವು ಉಳಿಸ್ತೀವಿ, ನಾವು ಅದಕ್ಕೆ ನಾವು ಶೂದ್ರ ಆಗಲ್ವೋ ಅಂತ ಒಂದು ರೀತಿ ಊರಿಂದ ಆಚೆ ಇರ್ತಾರೋ ಅವರು ಅಸ್ಪೃಶ್ಯರಾಗ್ತಾರೆ ಅನ್ನೋದು ಕೂಡ ಒಂದೊಂದು ಇಂಟರ್ಪ್ರಿಟೇಷನ್ಗಳಿದೆ. ಸೊ that it was a natural inclination to Buddhism ಅನ್ನೋದು ನನ್ನ ವ್ಯಾಖ್ಯಾನ. ಫೈನ್. ಇನ್ನು ಅಂಬೇಡ್ಕರ್ ಅವರು ಹುಟ್ಟೋಕ್ಕಿಂತ ಮುಂಚೆ ಸುಮಾರು ಧರ್ಮಗಳು ನಮ್ಮ ದೇಶದಲ್ಲಿತ್ತು. ಇನ್ಫ್ಯಾಕ್ಟ್ ಅಂಬೇಡ್ಕರ್ ಅವರು ಯಾವ ಧರ್ಮದಲ್ಲಿ ಹುಟ್ಟಿದ್ರು ಆ ಧರ್ಮದ ಜನರು ಕೂಡ ಈ ದೇಶದಲ್ಲಿ ಜೀವನವನ್ನು ನಡೆಸ್ತಾ ಇದ್ರು. ಇನ್ಫ್ಯಾಕ್ಟ್ ಒನ್ಸ್ ಅಪಾನ್ ಎ ಟೈಮ್ ನಾನ್ಸೆನ್ಸ್ ಹ್ಯಾಪನ್ಡ್. ಅನ್ಟಚಬಿಲಿಟಿ ಅನ್ನೋದಾಗಿದೆ, ಅಸ್ಪೃಶ್ಯತೆ ಆಗಿದೆ, ಮುಟ್ಟಿಸ್ಕೊಳ್ಳದೆ ಇರೋದು, ಮತ್ತೊಂದು ಮಗದೊಂದು, ಈ ಥರದ ನಾನ್ಸೆನ್ಸ್ಗಳಾಗಿದೆ ಮೇಲ್ವರ್ಗದ ಜನರಿಂದ, ಇಲ್ಲ ಅಂತ ಅಲ್ಲ. ಆದರೆ ಎಲ್ಲರೂ ಧರ್ಮವನ್ನು ಬದಲಿಸಬೇಕು ಅನ್ನುವಂಥ ಆಲೋಚನೆಗೆ ಮುಂದಾಗಲಿಲ್ಲ. ವೈ ಪರ್ಟಿಕ್ಯುಲರ್ಲಿ ಅಂಬೇಡ್ಕರ್ ಡಿಡ್ ದಟ್? ಇಟ್ಸ್ ಎ ಗುಡ್ ಕ್ವಶನ್. ನಮಗೆ ನನ್ನ ವ್ಯಾಖ್ಯಾನದ ಪ್ರಕಾರ ದಲಿತರು, ಆದಿವಾಸಿಗಳು ಆರ್ ನಾಟ್ ಹಿಂದೂಸ್. ದಲಿತರು
ಯಾವಾಗಿಂದ ಅಂದ್ರೆ ನೀವು ವ್ಯಾಖ್ಯಾನದ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಗೆ ಚಾತುರ್ವರ್ಣ ಅಂತ ಹೇಳ್ತೀನಿ, ವ್ಯಾಖ್ಯಾನ ಎಲ್ಲರೂ ಮಾಡ್ಬೋದು. ನಾನೇ ಅದನ್ನ ಬೇಸಿಸ್ ನಾನು ನಿಮ್ಗೆ ಹೇಳ್ತೀನಿ. ಈಗ ನಂದು ಒಂದು ವ್ಯಾಖ್ಯಾನ ಇರುತ್ತೆ, ನಿಮ್ದು ಒಂದು ವ್ಯಾಖ್ಯಾನ ಇರುತ್ತೆ. ಖಂಡಿತ ಸತ್ಯ ಬೇಕಲ್ಲ ಜನಗಳಿಗೆ, ನೋಡೋರಿಗೆ. ನನ್ನ ಪ್ರಕಾರ ಇದು ಸತ್ಯ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನೋಡಿ, ಮತ್ತೆ ಹಾಗೆ ನಿಮ್ಮ ಪ್ರಕಾರನೇ ನನ್ನ ಪ್ರಕಾರ ಪ್ರತಿಯೊಂದು ನನ್ನ ಪ್ರಕಾರ, ನನ್ನ ಓದು, ನನ್ನ ಅಲ್ಪ ಜ್ಞಾನನೋ ತಿಳುವಳಿಕೆ ತಕ್ಕ. ಸೊ ನಮಗೆ ಚಾತುರ್ವರ್ಣ ಅಂತ ಹೇಳ್ತೀವಿ, ವರ್ಣ ವ್ಯವಸ್ಥೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ ಚತುರ್ವರ್ಣ ವ್ಯವಸ್ಥೆಗಿಂತ ಹೊರಗಿರುವುದೇ ಪಂಚಮ. ಇಟ್ ಇಸ್ ನಾಟ್ ಅ ಪಾರ್ಟ್ ಆಫ್ ದ ಚತುರ್ವರ್ಣ ವ್ಯವಸ್ಥೆ. ಆ ಪಂಚಮನೇ ಅಸ್ಪೃಶ್ಯ, ಅನ್ಟಚಬಲ್. ಸೊ ಟೆಕ್ನಿಕಲಿ ಹಿ ಆರ್ ಶಿ ಆರ್ ಟ್ರಾನ್ಸ್ಜೆಂಡರ್ ಅಸ್ಪೃಶ್ಯ ಇಸ್ ನಾಟ್ ಅ ಪಾರ್ಟ್ ಆಫ್ ದ ಚತುರ್ವರ್ಣ ವ್ಯವಸ್ಥೆ. ಅದು ಎಲ್ಲಿದೆ ಅಂತ. ಪಂಚಮರು ಯಾವತ್ತೂ ಕೂಡ ಚಾತುರ್ವರ್ಣದ ಭಾಗ ಅಲ್ಲ. ಪಂಚಮರು ಯಾವತ್ತೂ ಚಾತುರ್ವರ್ಣ ಭಾಗ ಅಲ್ಲ. ನೀವು ಕೆಲವು ವಿಚಾರಗಳು, ಶೂದ್ರಲ್ಲಿ ಅವರು ಮಿಂಗಲ್ ಆಗಲ್ವಾ? ಶೂದ್ರರು ಅಂದ್ರೆ ಶೂದ್ರಿಗೂ ಇವರಿಗೂ ಏನ್ ಡಿಫರೆನ್ಸ್ ನಿಮ್ಮ ಪ್ರಕಾರ? ಶೂದ್ರರು ಫಾರ್ ಎಕ್ಸಾಂಪಲ್, ಶೂದ್ರರಿಗೆ ಅಸ್ಪೃಶ್ಯತೆ ಅನ್ನೋದಾಗಲ್ಲ. ಶೂದ್ರ ಸ್ಪರ್ಶರು. ಶೂದ್ರರು ಯಾರಾಗ್ತಾರೆ ಅಂದರೆ ಇವತ್ತಿನ ದಿನ ಫಾರ್ ಎಕ್ಸಾಂಪಲ್ OBC MBC ಸಮುದಾಯಗಳು ಹೆಚ್ಚಾಗಿ ಶೂದ್ರ ಸಮುದಾಯ. ಅದು ಇವತ್ತು ಬಂದಿದೆ, ಇವತ್ತು ಇಟ್ಸ್ ಅ ಕಂಟಿನ್ಯೂಯೇಷನ್ ಆಫ್ ದ್ಯಾಟ್. ಅಲ್ಲ, OBC SC ST ಅನ್ನುವಂತಹ ಹೆಸರುಗಳು, ಹ್ಯಾಶ್ಟ್ಯಾಗ್ಗಳು, ಲೈನ್ಗಳು ಇವತ್ತಿಗೆ ಬಂದಿದೆ. ಅವತ್ತಿಗೆ ಎಲ್ಲಿತ್ತು ಅದೆಲ್ಲ? ಅವತ್ತಿಗೂ ಬಂದಿಲ್ಲದೆ ಇದ್ರೂ ನಮಗೆ ಇವತ್ತಿನ ಶೂದ್ರ ಅಂದರೆ ಯಾರು ಅಂದರೆ ಹೆಚ್ಚಾಗಿ ಅವರು ಒಂದು ರೈತ ಕೆಲಸ ಮಾಡೋದಾಗಿರ್ಬೋದು, ಒಂದು ಟಚಬಲ್ ಕೆಲಸ, ಗಾರೆ ಕೆಲಸ ಮಾಡೋದಾಗಿರ್ಬೋದು, ಒಂದು ವರ್ಕಿಂಗ್ ಕಮ್ಯುನಿಟೀಸು, ಕೈನಲ್ಲಿ ಕೆಲಸ ಮಾಡೋರು ಒಂದು ಶೂದ್ರ ಕಮ್ಯುನಿಟೀಸ್ ಹೆಚ್ಚಾಗಿ ಆ ರೀತಿ ನಾವು ಗುರುತಿಸ್ತೀವಿ. ಬಟ್ ದೇ ಆರ್ ನಾಟ್ ಟೆಕ್ನಿಕಲಿ ಅನ್ಟಚಬಲ್ ಕಮ್ಯುನಿಟೀಸ್. ಅಸ್ಪೃಶ್ಯ ಅಂತ ಅಲ್ಲ. ಅಸ್ಪೃಶ್ಯ ಸಮುದಾಯಗಳೇ ಅದು ದಲಿತ ಸಮುದಾಯಗಳು. ಅಂದರೆ ದಲಿತರಲ್ಲೂ ಕೂಡ SC ರೈಟ್ ಅಂತ ಏನು ಹೇಳ್ತೀವಿ, SC ಲೆಫ್ಟ್ ಅಂತ ಏನಿದೆ, ಕರ್ನಾಟಕದ ರೀಚ್ನಲ್ಲಿ ಹೊಲೆಯ, ಮಾದಿಗ ಅಂದಾಗ ನಾವು ಅಸ್ಪೃಶ್ಯ. SCನಲ್ಲೂ ಕೂಡ ನಮಗೆ ಬೇರೆ ಬೇರೆ ಟಚಬಲ್ ಸಮುದಾಯಗಳು ಇದ್ದಾವೆ. ಅಂದರೆ ಫಾರ್ ಎಕ್ಸಾಂಪಲ್ ಲಂಬಾಣಿ, ಕೊರಮ ಕೊರ್ಚ, ಬೋವಿ, ಬೇರೆ ಬೇರೆ ಅಲೆಮಾರಿ ಸಮುದಾಯಗಳು, ಇವರೆಲ್ಲ SC ಶೆಡ್ಯೂಲ್ ಕ್ಯಾಸ್ಟ್ ಲಿಸ್ಟಲ್ಲಿದ್ದಾರೆ. 101 ಸಮುದಾಯಗಳಲ್ಲಿದ್ದಾರೆ. ಆದರೆ ಅವರು ಸ್ಪರ್ಶ SCಗಳು. ಸ್ಪರ್ಶ ಅಂತ. ಸೊ SCನಲ್ಲೂ ಕೂಡ ಸ್ಪರ್ಶರು ಅಂತ ಇದೆ, ಅಸ್ಪೃಶ್ಯರು ಅಂತ ಇದ್ದಾರೆ. ಅಸ್ಪೃಶ್ಯರನ್ನು ಕೂಡ ಹೊಲೆಯ ಅನ್ನೋ ಮಾದಿಗ, SC ಲೆಫ್ಟ್, SC ರೈಟ್ ಅಂತ ವ್ಯಾಖ್ಯಾನಿಸ್ತಾರೆ. ಈ ಕಮ್ಯುನಿಟಿಗಳು ಕೂಡ ಹೆಟರಾಜಿನಸ್ ಕಮ್ಯುನಿಟಿಗಳು. ಅಂದರೆ ಅವ್ರದ್ದೇ ಆದ ಬೇರೆ ಬೇರೆ ಥರ ಸಾಮಾಜಿಕ, ಸಾಂಸ್ಕೃತಿಕ ವಿಶೇಷತೆ ಅನ್ನೋದಿದೆ. ಇವತ್ತಿಗೂ ಕೂಡ ನಮ್ಮ ಹೋರಾಟಗಳು SCನಲ್ಲೂ ಆಗಿರ್ಬೋದು, STನಲ್ಲೂ ಆಗಿರ್ಬೋದು, ಒಳ ಮೀಸಲಾತಿಗೂ ಹೋರಾಟ ಮಾಡ್ತಾ ಇದೆ. ಸೊ ನಮಗೆ ಹೊಲೆಯ ಮತ್ತು ಮಾದಿಗ ಮತ್ತು SC ರೈಟ್, SC ಲೆಫ್ಟ್ ಇಬ್ಬರು ಅಸ್ಪೃಶ್ಯ ಸಮುದಾಯ ಅಂದರೂ ಕೂಡ ಮದುವೆ ಆಗಲ್ಲ ಎಷ್ಟೋ ಸರಿ. ದ ಬೇಸಿಸ್ ಆಫ್ ಕ್ಯಾಸ್ಟ್, ಶ್ರೀನಿವಾಸ್ ಗೆಳೆಯ, ಇಸ್ ಎಂಡಾಗಮಿ. ಎಂಡಾಗಮಿ ಅಂದರೆ ಏನು? ನಿಮ್ಮ ಸಮುದಾಯ ಅಂತ ನೀವೇನು ವ್ಯಾಖ್ಯಾನಿಸ್ತೀರಾ ಅದರ ನಡುವೆನೇ ಮದುವೆ ಆಗೋದು. ಸೊ ದ್ಯಾಟ್ ಈಸ್ ದ ಬೇಸಿಸ್ ಆಫ್ ಕ್ಯಾಸ್ಟ್. ಸೊ SC ರೈಟು ಮತ್ತು SC ಲೆಫ್ಟು ಮದುವೆನೇ ಆಗಲ್ಲ ಅಂದರೆ ದೇ ಆರ್ ಕ್ಲಿಯರ್ಲಿ ಡಿಫ್ರೆಂಟ್ ಕಮ್ಯುನಿಟೀಸ್. ಇನ್ನು ಹೋರಾಟದ ಛಾಯೆ ಅವ್ರ ಮೇಲೆ ಬಿದ್ದಿಲ್ವಾ? ಇದೆಲ್ಲ ಹೋರಾಟ ಇದೆ. ಹೋರಾಟ ಆಗಿರ್ಬೋದು, ಸಿದ್ಧಾಂತ ಆಗಿರ್ಬೋದು, ದೊಡ್ಡ ವ್ಯಕ್ತಿಗಳ ಮಾತುಗಳಾಗಿರ್ಬೋದು. ಬಟ್ ಇವೆಲ್ಲ ಏನು ಗೊತ್ತಾ, ಇವೆಲ್ಲ ಅವರ ಮನಸ್ಥಿತಿಯಿಂದ ಎಷ್ಟೇ ಅನ್ಯಾಯದ ವಿರುದ್ಧ ಆಕ್ರೋಶ ಇದ್ದು ಅಲ್ಲ, ಸರಿ ಆಯ್ತು. ಈಗ ನೀವು ಹೇಳೋ ವ್ಯಾಖ್ಯಾನದ ಪ್ರಕಾರ ನಾನು ಹೇಳೋದೇನು ಅಂತಂದ್ರೆ, ಒಬ್ಬ ಮೇಲ್ವರ್ಗದ ಜಾತಿಯವರನ್ನ ಕೆಳವರ್ಗದ ಜಾತಿಯವರು ಮದುವೆ ಆಗೋದಕ್ಕೆ ವಿರೋಧ ಮಾಡ್ತಾರೆ ಅಂದ್ರೆ ಫೈನ್. ಈಗ ನೀವು ಹೇಳೋದು ಏನು ಅಂದರೆ SCಯಲ್ಲಿನೇ 2 ಪಂಗಡ ಇದೆ, ಒಂದು ಟಚಬಲ್, ಅನ್ಟಚಬಲ್. ಟಚಬಲ್ ಆ್ಯಂಡ್ ಅನ್ಟಚಬಲ್ ಇಬ್ಬರು ಮದುವೆ ಆಗಲ್ಲ SCಯಲ್ಲಿ ಅಂತ ಹೇಳ್ತಾ ಇದ್ದೀರಿ. ಟಚಬಲ್ ಅಂತಾನೆ ಹೇಳ್ತಾ ಇಲ್ಲ. ಟಚಬಲ್ ಅನ್ಟಚಬಲ್ ಮದುವೆ ಆಗಲ್ಲ. ಓಕೆ, ಅನ್ಟಚಬಲ್ ಮದುವೆ ಆಗಲ್ಲ SC ಒಳಗೆ. ಅಂದ್ರೆ ಅದು ಒಂದು ರೀತಿ ಈ ಶ್ರೇಣಿಕದ ವ್ಯವಸ್ಥೆ ಬಂದಿದೆ. ಈ ವ್ಯವಸ್ಥೆಗೆ ತಪ್ಪು ಯಾರ್ದು ಅಂತ? ಈ ವ್ಯವಸ್ಥೆ ತಪ್ಪು ಯಾವ ಜನಾಂಗದ ಮೇಲೆ ಹಾಕೋದಲ್ಲ ಶ್ರೀನಿವಾಸ್ ಅವರೇ. ಹಾಕಕ್ಕಾಗಲ್ಲ. ಜನಾಂಗದ ಮೇಲೆ ನಾನು ಹಾಕಲ್ಲ. ನಾನು ಯಾರ ಮೇಲೆ ಈ ತಪ್ಪು ಹಾಕ್ತೀನಿ ಅಂದರೆ, ಈ ವ್ಯವಸ್ಥೆನೇ ಅನ್ಯಾಯವಾಗಿದೆ. ನಮ್ಮ ಶತ್ರು ಇರೋದು ಯಾರು? ಯಾವ ಜಾತಿಯವರಲ್ಲ. ನಮ್ಮ ಶತ್ರು ಇರೋದು ಯಾವ ಧರ್ಮದವರಲ್ಲ. ನಮ್ಮ ಶತ್ರು ಇರೋದು ಯಾವ ಭಾಷಿಕರಲ್ಲ. ಈ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಸೊ ನಾವು ಯಾರ ಮೇಲೆ ಯುದ್ಧ ಮಾಡಬೇಕು ಅಂದರೆ, ಈ ಅನ್ಯಾಯದ ವ್ಯವಸ್ಥೆ ಮೇಲೆ ನಾವು ಗಟ್ಟಿಯಾದ ಪ್ರತಿರೋಧ ತರಬೇಕು. ನಾವು ಯಾವ ಜನಾಂಗದ ಮೇಲೆ ಅಲ್ಲ. ನಮಗೆ ಬಾಬಾ ಸಾಹೇಬ್ರ ಜೀವಮಾನದಲ್ಲೂ ಕೂಡ ಭಾಳ ಜನ ಬ್ರಾಹ್ಮಣ ಸಮುದಾಯದವರು ಬಾಬಾ ಸಾಹೇಬ್ರ ಜೊತೆ ಗಟ್ಟಿಯಾಗಿ ಆ ಬ್ರಾಹ್ಮಣ್ಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡಿರೋರು ಇದ್ರು. ಸವಿತಾ ಅಂಬೇಡ್ಕರ್ ಅವರು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿರೋ, ಬಾಬಾ ಸಾಹೇಬ್ರು ಗಟ್ಟಿಯಾದ ಕಂಪ್ಯಾನಿಯನ್, ಅವ್ರ ಬಗ್ಗೆ ನಮಗೆ ಭಾಳ ಗೌರವ ಇದೆ. ಮತ್ತು ನಮಗೆ ಶ್ರೀಧರ್ ತಿಲಕ್ ಅನ್ನೋರು, ಬಾಲಗಂಗಾಧರ ತಿಲಕ್ ಕೊನೆಯ ಮಗ, ಬಾಬಾ ಸಾಹೇಬ್ರ ಮೂಕ ನಾಯಕರ ಜೊತೆ ಇರ್ತಾರೆ. 30 ವರ್ಷಕ್ಕೆ ನಿಗೂಢವಾಗಿ ಸಾಯ್ತಾರೆ. And they have a good relationship with many Brahmin leaders. ಸಾವರ್ಕರ್ ಜೊತೆಗೂ ಬಹಳ ಕ್ಲೋಸ್ ಆಗಿ, ಸಾವರ್ಕರ್ ಜೊತೆನೂ ಕ್ಲೋಸ್ ಆಗಿರ್ತಾರೆ. ಬಟ್ ಒನ್ ಥಿಂಗ್, ದ ಡಿಫ್ರೆನ್ಸ್ ಬಿಟ್ವೀನ್ ಸಾವರ್ಕರ್ ಆ್ಯಂಡ್ ಬಾಬಾ ಸಾಹೇಬ್ ಅಂಡ್ ಪೆರಿಯಾರ್
ಈಸ್ ದ್ಯಾಟ್ ಆ್ಯಂಡ್ ಬಾಬಾ ಸಾಹೇಬರು 1933 ಸಾವರ್ಕರ್ ರತ್ನಗಿರಿ ಫೋರ್ಟ್ಗೆ ಬಾಬಾ ಸಾಹೇಬ್ರನ್ನ ಗೆಸ್ಟಾಗಿ ಕರೆಸಿದಾಗ ಬಾಬಾ ಸಾಹೇಬ್ರ ಅವರ ಪತ್ರನಲ್ಲಿ ಇದನ್ನು ಉಲ್ಲೇಖನ ಮಾಡ್ತಾರೆ. ನೀವಲ್ಲ ನಿಮ್ಮ ರೀತಿಯಲ್ಲಿ ಅಸ್ಪೃಶ್ಯತೆ ಹೋಗಲಾಡ್ಸೋಕೆ ನಿಮ್ಗೆ ಒಳ್ಳೆ ಮನಸ್ಥಿತಿ ಇದೆ ಭೇಷ್, ಆದ್ರೆ ನಮ್ಮ ಶತ್ರು ಅಸ್ಪೃಶ್ಯತೆ ಮಾತ್ರ ಅಲ್ಲ, ನಮ್ಮ ಶತ್ರು ಇಡೀ ಜಾತಿ ವ್ಯವಸ್ಥೆ. ದಟ್ ಇಸ್ ವಾಟ್ ಮೇಕ್ಸ್ ಅಂಬೇಡ್ಕರ್ ರೆವಲ್ಯೂಷನರಿ. ಜಾತಿ ವ್ಯವಸ್ಥೆಗೆ ವಿರುದ್ಧ ಮಾಡೋದು. ದಟ್ ಇಸ್ ವಾಟ್ ಮೇಕ್ಸ್ ತಂದೆ ಪೆರಿಯಾರ್ ರೆವಲ್ಯೂಷನರಿ. ತಂದೆ ಪೆರಿಯಾರ್ ಅವರು ಇವತ್ತಿಗೂ ಜನ ಅಲ್ಲ ಈ ಜಾತಿನೇ ಇರಬಾರ್ದು ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಾದ ಆಗಿತ್ತ, ಪೆರಿಯಾರ್ ವಾದ ಇಬ್ಬರದು. ಯಾಕೆ ಹಾಗಾದ್ರೆ ರಿಲಿಜಿಯಸ್ ರೆಸ್ಪೆಕ್ಟ್ ಅನ್ನುವಂತಹ ಕಾನೂನನ್ನು ಯಾಕೆ ತೆಗೆದುಕೊಂಡು ಬರ್ತಾರೆ ಅಂಬೇಡ್ಕರ್? ಇವಾಗ ಅದನ್ನು ಹೇಳ್ತೀನಿ. ಬಟ್ ಇದು ಒಂದು ಯಾಕೆ ಪೆರಿಯಾರ್ದು ಇದು ಎತ್ತೆ ಅಂದರೆ 1957 ಕೆಲವು ಪುಟಗಳನ್ನು ತಂದೆ ಪೆರಿಯಾರು ಸಂವಿಧಾನದಲ್ಲಿ ಸುಡ್ತಾರೆ. ಅದು ಯಾವ ಪುಟಗಳು ಅಂದರೆ, ಯಾವ ಪುಟಗಳಲ್ಲಿ ಅಸ್ಪೃಶ್ಯತೆಯೇ ಬ್ಯಾನ್ ಮಾಡುತ್ತೆ, ಬಟ್ ಜಾತಿನ ಬ್ಯಾನ್ ಮಾಡಲ್ಲ. ಅಸ್ಪೃಶ್ಯತೆ ಬ್ಯಾನ್ ಆಗುತ್ತೆ. ಇವಾಗಲೂ ನೀವು ನೋಡಿದ್ರೆ ಸಂವಿಧಾನ ನೋಡಿದ್ರೆ ಅನ್ಟಚಬಿಲಿಟಿ ಇಸ್ ಬ್ಯಾನ್ಡ್, ಕ್ಯಾಸ್ಟ್ ಇಸ್ ನಾಟ್ ಬ್ಯಾನ್ಡ್. ತಂದೆ ಪೆರಿಯಾರ್ ಅವರು ಅಸ್ಪೃಶ್ಯತೆ ಮಾತ್ರ ಯಾಕೆ ಬ್ಯಾನ್ ಆಗಬೇಕು, ಇಡೀ ಜಾತಿ ವ್ಯವಸ್ಥೆ ಕಿತ್ತಾಕ್ಬೇಕು. ಬಾಬಾ ಸಾಹೇಬ್ರು ಕೂಡ ಸಾವರ್ಕರ್ ಕಾಗದ ಬರೆದಾಗ ನೀವೆಲ್ಲ ಅಸ್ಪೃಶ್ಯತೆ ನಿಮ್ಗೆ ಇಷ್ಟ ಇಲ್ಲ, ಬಟ್ ನಮ್ಮ ಶತ್ರು ಅಸ್ಪೃಶ್ಯತೆ ಮಾತ್ರ ಅಲ್ಲ, ಇಡೀ ಜಾತಿ ವ್ಯವಸ್ಥೆ, ಅದು ಅವ್ರು ಬರೀತಾರೆ. ಸೊ ಇವಾಗ ನೀವು ಧರ್ಮ ಅಂತ ಹೇಳಿದಾಗ ವಾಟ್ ಈಸ್ ಅ ರಿಲಿಜನ್ ಅಂತ ಪ್ರಶ್ನೆ ಬರುತ್ತೆ. ಬಾಬಾ ಸಾಹೇಬ್ರು ಅವ್ರಿಗೆ ಆದ ಒಂದು ಧರ್ಮ ಬೇಕಾಗಿಲ್ಲದೆ ಇದ್ರು ಕೂಡ ಅಸ್ಪೃಶ್ಯರಿಗೆ ಒಂದು ಮಾರಲ್ ಸ್ಯಾಲ್ವೇಷನ್, ಎಲ್ಲೋ ಒಂದು ಕಡೆ ನಾವು ಕೂಡ ನಾವು ಪಾಪಿಷ್ಟರಲ್ಲ, ನಾವು ಕೂಡ ಬೈ ಚಾನ್ಸ್ ಆಗಿ ಈ ಜಾತಿಗಳು ನಾವೆಲ್ಲ ಹುಟ್ಟಿದೀವಿ, ಅದು ನಮ್ಮ ಆಯ್ಕೆ ಅಲ್ಲ, ಬಟ್ ನಮಗೂ ಕೂಡ ಒಂದು ಮಾರಲ್ ಸ್ಯಾಲ್ವೇಷನ್ ಬೇಕು ಅನ್ನೋ ದೃಷ್ಟಿನಲ್ಲಿ ಬಾಬಾ ಸಾಹೇಬ್ರು ಬುದ್ಧ ಧರ್ಮನ ಒಪ್ಕೊಂಡು ಅಥವಾ ಬುದ್ಧ ಧರ್ಮದಿಂದ ಸ್ಫೂರ್ತಿಗೊಂಡು ಅವ್ರದ್ದೇ ಆದ ಒಂದು ಧರ್ಮ ಸ್ಥಾಪನೆ ಮಾಡ್ತಾರೆ. ಬಾಬಾ ಸಾಹೇಬ್ರ ಗುರುಗಳು ಬುದ್ಧ ಆಗಿರ್ಬೋದು, ಕಬೀರ್ ಆಗಿರ್ಬೋದು, ಮತ್ತೆ ಜ್ಯೋತಿಬಾ ಫುಲೆ, ಇವ್ರು 3 ಜನ ಗುರುಗಳು. ಇವ್ರು 3 ಜನನು ಅವ್ರದ್ದೇ ಆದ ಒಂದು ಧರ್ಮ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಸೊ ಅದೇ ದೃಷ್ಟಿಕೋನದಲ್ಲಿ ಬಾಬಾ ಸಾಹೇಬ್ರು ಅದನ್ನು ಮುಂದುವರಿಸ್ತಾರೆ. ಅವತ್ತಿನ ಕಾಲದಲ್ಲಿ ಬಹಳ ಒಂದು ರೀತಿ ಕನ್ಸರ್ವೇಟಿವ್ ಬುದ್ಧಿಸ್ಗೂ ಅದು ಬಹಳ ವಿರೋಧ ಇತ್ತು ಅಂತ ಹೇಳಿದ್ರೆ ಸುಳ್ಳಿಲ್ಲ. ಅಂಬೇಡ್ಕರ್ ಅವರ ಒಂದು ಹೊಸ ಒಂದು ನವಯಾನಕ್ಕೆ ಅವತ್ತಿನ ದಿನ ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಾಗಿತ್ತು. ಯಾಕಂದ್ರೆ ಅವರೆಲ್ಲ ಇವನೇನೋ ಬಂದ್ಬಿಟ್ಟು ನಮ್ಮ ಧರ್ಮನ ಇವನ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂತ ಒಂದು ರೀತಿಯ ಒಂದು ಬ್ಯಾಕ್ವರ್ಡ್ ಅಥವಾ ಕನ್ಸರ್ವೇಟಿವ್ ಅಥವಾ ಆರ್ಥೋಡಾಕ್ಸ್ ಥಿಂಕಿಂಗ್ ಅನ್ನೋದು ಇದ್ದರೂ ಇರ್ಬೋದು. ಅದನ್ನು ಬಾಬಾ ಸಾಹೇಬ್ ನೆಗೋಷಿಯೇಟ್ ಮಾಡಬೇಕಾಗಿತ್ತು. ಸೊ ಅವರು ಬಹಳ ಪರಿವರ್ತನಾಶಾಹಿಯಾಗಿ 22 ಪ್ರತಿಜ್ಞೆಗಳು ಮಾಡ್ತಾರೆ. ಬಟ್ ನಮ್ಮ ಶತ್ರು ಇರೋದು ಬರೀ ಅಸ್ಪೃಶ್ಯತೆ ಅಷ್ಟೇ ಅಲ್ಲ, ಈ ಕ್ಯಾಸ್ಟ್. ಅದೇ ನೀವು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರಿ. ರಿಲಿಜಿಯಸ್ ಮ್ಯಾಟ್ರನ್ನ ಏನಕ್ಕೆ ತೊಗೊಂಡು ಬಂದರು? ಕ್ಯಾಸ್ಟೇ ಇರಬಾರ್ದು ಅಂತಂದಾಗ ನಮಗೆ ಒಂದು ಕ್ಯಾಸ್ಟೇ ಇರಬಾರ್ದು ಅಂದಾಗ ನಮಗೊಂದು ಆಲ್ಟರ್ನೇಟಿವ್ ಇರಬೇಕು. ವಾಟ್ ಈಸ್ ರಿಲಿಜನ್? ರಿಲಿಜನ್ ನೀವು ಹೆಂಗೆ ವ್ಯಾಖ್ಯಾನಿಸ್ತೀರ? ನಾನು ಬರ್ತೇನೆ ಶ್ರೀನಿವಾಸ. ನಾನು ರಿಲಿಜನ್ನ ಹೆಂಗೆ ಎಷ್ಟೋ ಜನ ಇದನ್ನು ಚರ್ಚೆಗಳು ಮಾಡಿದ್ದಾರೆ. ಒಂದು ಅರ್ಲಿ 20th ಸೆಂಚುರಿ ಪುಸ್ತಕದಲ್ಲಿ 500 ರಿಲಿಜನ್ಗೆ ವ್ಯಾಖ್ಯಾನಗಳು ಕೊಡ್ತಾರೆ. ನಾನು ಹೆಂಗೆ ವ್ಯಾಖ್ಯಾನಿಸ್ತೀನಿ ಅಂದರೆ, ಒಂದು ಐಡಿಯಾಲಜಿಗೆ ಒಂದು ಪವರ್ ಇತ್ತು. ಪವರ್ ಅಂದರೆ ಅದು ಯಾವುದೋ ಒಂದು ಈ ಥರ ಪವರ್ ಅಲ್ಲ, ಈ ಥರ ಯಾವುದೋ ಒಂದು ಪವರ್ ಆ ಪವರು ಅಲ್ಲ. ಪವರ್ ಸ್ಟ್ರಕ್ಚರ್ನಲ್ ಪವರ್ ಟು ಇನ್ಫ್ಲೂಯೆನ್ಸ್ ಮೈಂಡ್ಸ್, ಪವರ್ ಟು our government power to bring in policies, power to join ಜನನ ಜೊತೆಗೆ ಸೇರ್ಸಕ್ಕೆ, ಪವರ್ ಟು ಬುಕ್ಸ್, ಟೆಕ್ಸ್ಚುವಲ್ ಪವರ್. ಸೊ ಈ ಥರ ಬೇರೆ ಬೇರೆ ಥರ ಪವರ್, ಸ್ಟ್ರಕ್ಚರಲ್ ಪವರ್ ಇದ್ದಾಗ ಒಂದು ಸಿದ್ಧಾಂತಕ್ಕೆ ಅದೇ ಒಂದು ಧರ್ಮ ಅಂತ ನಾನು ವ್ಯಾಖ್ಯಾನಿಸ್ತೀನಿ. ಸೊ ಈ ಥರ ಪವರ್ಗಳಿದ್ದಾಗ ಧರ್ಮ ಅಂದಾಗ ನೀವು ಯಾವುದೇ ಒಂದು ಐಡಿಯಾಲಜಿಗೆ ಆ ಥರದ್ದು ವ್ಯಾಖ್ಯಾನಿಸ್ಬೋದು. ಸೊ ನಮಗೆ ಅದೇ ಥರ ಬುದ್ಧನಿಗೆ ಅವ್ರದ್ದೇ ಆದ ಒಂದು ಧರ್ಮ ಇದೆ, ಒಂದು ಮಹಾವೀರನಿಗೆ ಒಂದು ಧರ್ಮ ಇದೆ. ನನ್ನ ಪ್ರಕಾರ ರವಿದಾಸಗೂ ಒಂದು ಧರ್ಮ ಇದೆ. ರವಿದಾಸು ಮತ್ತು ಗುರುನಾನಕು ಸಮಕಾಲೀನರು. ರವಿದಾಸಿಯ ಅಂತ ಒಂದು ಎಷ್ಟೋ ಫಾಲೋವರ್ಸ್ ಇದೆ. ರವಿದಾಸಗೂ ಒಂದು ಧರ್ಮ ಅಂತ, ಅದು ಆರ್ಗನೈಸ್ ರಿಲಿಜನ್ ಅಂತ ಗುರುತಿಸಿಲ್ಲ ಅನ್ನೋ ಕಾರಣಕ್ಕೆ ಅದು ಧರ್ಮ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಇವತ್ತಿಗೂ ಬಸವ ಧರ್ಮ, ಶರಣ ಧರ್ಮ ಅಂತ ಕರಿಬೋದು, ಬಸವ ಧರ್ಮ ಅಂತ ಕರಿಬೋದು, ಇವತ್ತಿಗೂ ಅದಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ನಿಜ ಹೇಳಬೇಕು ಅಂದರೆ ಜೈನ ಧರ್ಮಕ್ಕೆ ಮಾನ್ಯತೆ ಸಿಕ್ಕಿದ್ದೇ 2014 ಶ್ರೀನಿವಾಸ್ ಅವರೇ. ಸೊ 2014 ಮುಂಚೆ ಅಥವಾ 2014-13 ಆ ಕಾಲಕ್ಕಿಂತ ಮುಂಚೆ ಜೈನ ಧರ್ಮ ಒಂದು ಧರ್ಮ ಆಗಿರಲಿಲ್ವಾ? ಆಗಿತ್ತು. ಸೊ ನಮಗೆ ಮಾನ್ಯತೆ ಸಿಗೋದು ಈ ಒಂದು 1871 ಬಸವ ಧರ್ಮ ಅನ್ನೋದು ಲಿಂಗಾಯತ ಧರ್ಮ ಅಂತ ವ್ಯಾಖ್ಯಾನಿಸ್ಬೋದು. ಬಟ್ ನಾನು ಅದನ್ನು ಧರ್ಮಗಳಿಗೆ ಮಾನ್ಯತೆ ಸಿಗೋದು ಆಚರಣೆಯ ಮೇಲಿಗೋ ಅಥವಾ ಈ ಸರ್ಕಾರಗಳು ಬಂದು ಸವಲತ್ತು ಕೊಡೋ ಮೇಲಿಗೋ? ಇಟ್ಸ್ ಅಕಾರ್ಡಿಂಗ್ ಟು ಡೆಫಿನಿಷನ್ ಆಫ್ ಹೌ ಡು ಯು ಡಿಫೈನ್ ಇಟ್. ಹಾಗಾದರೆ ಸರ್ಕಾರಗಳು ಬರೋಕ್ಕಿಂತ ಮುಂಚೆ ಧರ್ಮಗಳು ಜಗತ್ತನ್ನು ಆಳ್ತಾ ಇತ್ತಲ್ಲ, ಆಗ ಅದರ ಪ್ರತಿಪಾದನೆ ಇತ್ತು.
ಅದು ಬೆಳಕಿನಲ್ಲಿತ್ತು. 100% ಸತ್ಯ. ಧರ್ಮಗಳು ಅಂದರೆ ಸಿದ್ಧಾಂತಗಳು. ನಮಗೆ ಯಾವಾಗಲೂ ಕೂಡ 2,000 ವರ್ಷಗಳಿಂದ ಇರಬಹುದು ಅಥವಾ ಅದಕ್ಕಿಂತ ಮುಂಚೆಯಿಂದ ಇರ್ಬೋದು, ಈ ಸಿದ್ಧಾಂತಗಳ ಸಂಘರ್ಷ ನಡೀತಾ ಇದೆ. ನಿಜ ಹೇಳಬೇಕು ಅಂದರೆ ಇವಾಗ ಸ್ವಲ್ಪ ವೆಸ್ಟರ್ನ್ ಸ್ಕಾಲರ್ಸ್ ಹೇಳೋ ಪ್ರಕಾರ 16th ಸೆಂಚುರಿಗಿಂತ ಮುಂಚೆ ರಿಲಿಜನ್ ಅನ್ನೋ ಒಂದು ಪರಿಕಲ್ಪನೆನೇ ಇರಲಿಲ್ಲ ಅಂತ ಹೇಳ್ತಾರೆ. ನಾವು ಅದನ್ನು ಅನುವಾದ ಮಾಡಿದಾಗ ನಾವು ಧರ್ಮ ಅಂತೀವಿ. ನಿಜವಾಗ್ಲೂ ಧರ್ಮ ಕರೆಕ್ಟಾಗಿ ರಿಲಿಜನ್ಗೆ ಅನುವಾದನಾ ಅಂತ ಪ್ರಶ್ನೆ ಬರುತ್ತೆ. ಸೊ ಈ ಅನುವಾದದಲ್ಲಿ ನಮ್ಗೆ ಎಷ್ಟೋ ವ್ಯತ್ಯಾಸಗಳು. ಫಾರ್ ಎಕ್ಸಾಂಪಲ್, ನಮ್ಮ ಸಂವಿಧಾನದ ಪೀಠಿಕೆ ಇಂಗ್ಲೀಷ್ನಲ್ಲಿ ಬರ್ತಿದೆ, ನಾವು ಸೆಕ್ಯುಲರಿಸಮ್ ಅಂತ ಹೇಳ್ತೀವಿ. ಸೆಕ್ಯುಲರಿಸಮ್ ಅಂದಾಗ ಅದನ್ನು ಜಾತ್ಯತೀತ ಅಂತೀವಿ ಅಥವಾ ಇದು ಧರ್ಮ ನಿರಪೇಕ್ಷತೆ ಅನ್ಬೋದು. ನಾನು ಅದನ್ನು ಹೆಂಗೆ ವ್ಯಾಖ್ಯಾನಿಸ್ತೀನಿ, ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತೆ, ದ್ಯಾಟ್ ಈಸ್ ದಿ ಆ್ಯಕ್ಚುವಲ್ ಡೆಫಿನಿಷನ್. ಬಟ್ ನಮ್ಮ ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತನ, ಅದು ನಮಗೆ ಆ್ಯಕ್ಚುವಲ್ ಡೆಫಿನಿಷನ್ ಆಫ್ ಸೆಕ್ಯುಲರಿಸಮ್. ಆದರೆ ನಮ್ಮ ದೇಶದಲ್ಲಿ ಹೆಂಗೆ ವ್ಯಾಖ್ಯಾನಿಸ್ತೀವಿ ಅಂದರೆ ಸರ್ವಧರ್ಮ ಸಮನ್ವಯ ಅಂತ ಹೇಳ್ತೀವಿ. ಇಂದಿರಾ ಗಾಂಧಿ ಸೆಕ್ಯುಲರಿಸಮ್, ಇಂದಿರಾ ಗಾಂಧಿ ಮನುವಾದ ಸೆಕ್ಯುಲರಿಸಮ್, ಯಥಾಸ್ಥಿತಿ ಸೆಕ್ಯುಲರಿಸಮ್, ಅದು ನಮ್ಮ ಸೆಕ್ಯುಲರಿಸಮ್ ಅಲ್ಲ. ದೇರ್ ಇಸ್ ಎನ್ ಡಿಬೇಟ್ ದಟ್ there should not be a debate because by definition ಎಕ್ಸಾಕ್ಟ್ಲಿ ನಾವು ಹೇಳೋದು ಅಂಬೇಡ್ಕರ್ ಪರ ಸೆಕ್ಯುಲರಿಸಮ್. ಇವತ್ತು ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ಇರುವಂತಹ ಸೆಕ್ಯುಲರಿಸಮ್ ಇಸ್ ಇಂದಿರಾ ಗಾಂಧಿ ಸೆಕ್ಯುಲರಿಸಮ್. ಇಂದಿರಾ ಗಾಂಧಿ ಸೆಕ್ಯುಲರಿಸಮ್ ಅನ್ಬೋದು, ಮನೋವಾದ ಯಥಾಸ್ಥಿತಿ ಸೆಕ್ಯುಲರಿಸಮ್ ಅನ್ಬೋದು, ಅವಕಾಶವಾದಿ ಸೆಕ್ಯುಲರಿಸಮ್ ಅನ್ಬೋದು, ಅಥವಾ ಸೆಕ್ಯುಲರಿಸಮ್ ಅಂತ ಕರೆಯಕ್ಕೆ ಯೋಗ್ಯತೆ ಇಲ್ಲ, ಸೂಡೋ ಸೆಕ್ಯುಲರಿಸಮ್. ವೋಟ್ ಸೆಕ್ಯುಲರಿಸಮ್, ಸೂಡೋ ಸೆಕ್ಯುಲರಿಸಮ್ ಇಟ್ಸ್ ಅ ಬ್ಯಾಸ್ಟರ್ಡೈಸೇಷನ್ ಆಫ್ ದ ಸೆಕ್ಯುಲರ್ ಪರಿಕಲ್ಪನೆ. And bastardization, I don't mean it in a bad way, but it's a misinterpretation for votes. So ಇವಾಗ ರಿಲಿಜನ್ ಅನ್ನು ಕೂಡ ಆ ಪದ ಅನ್ನೋದು ಬಹಳ ಚರ್ಚೆ ಆಗಬೇಕು. ಬಟ್ ವಾಟ್ ಈಸ್ ಇವಾಗ ನನ್ನ ಪ್ರಕಾರ ನೋಡಿ, ದೇಶದಲ್ಲಿ ಎಷ್ಟೋ ರಿಲಿಜನ್ ವ್ಯಾಖ್ಯಾನ ಆಗಿದೆ. ಹಿಂದೂ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಕ್ರಿಸ್ತ ಧರ್ಮ ಇದೆ, ಜೈನ ಬೌದ್ಧ ಸಿಖ್ ಧರ್ಮ ಇದೆ. ಈ ಧರ್ಮಗಳೆಲ್ಲ ಇದಾವೆ ಅಥವಾ ಅಲ್ಪಸಂಖ್ಯಾತ ಧರ್ಮಗಳು ಅಂತ ಗುರುತಿಸಿದೆ. ಹಾಗಿದ್ದಾಗ ಯು ಶುಡ್ ಆಲ್ಸೋ ರೆಕಗ್ನೈಸ್ ಅದರ್ ಮೈನಾರಿಟಿ ರಿಲಿಜನ್ಸ್. ಬಸವ ಶರಣ ಧರ್ಮ, ರವಿದಾಸ ಧರ್ಮ, ಕಬೀರ್ ಧರ್ಮ ಅಂತ ನನಗೇನು ತಪ್ಪು ಕಾಣಿಸಲ್ಲ. ಆದರೆ ಅಥವಾ ನೀವು ಎಲ್ಲ ಧರ್ಮಗಳು ಇಲ್ಲೇ ಇಲ್ಲ ಅಂತ ರದ್ದು ಮಾಡಿಬಿಡಿ, ಯಾವ ಧರ್ಮ ಅನ್ನೋದು ವ್ಯಾಖ್ಯಾನನೇ ಬೇಡ, ಅವಾಗ ನಮಗೇನು ಧರ್ಮ ಬೇಕಾಗಲ್ಲ. ಬಟ್ ನೀವು ಕೆಲವು ಧರ್ಮಗಳು ವ್ಯಾಖ್ಯಾನಿಸ್ಬಿಟ್ಟು ಬೇರೆ ಧರ್ಮಗಳನ್ನ ನೀವು ಅದನ್ನು ಇನ್ಕ್ಲೂಡ್ ಮಾಡಿಲ್ಲ ಅಂದರೆ ಅದು ನಮಗೆ ನ್ಯಾಯ ಕಾಣಲ್ಲ. ದ್ಯಾಟ್ ಮೀನ್ಸ್ ಇಸ್ ಕೈಂಡ್ ಆಫ್ ಅನ್ ಅವಕಾಶವಾದಿ ಕೈಂಡ್ ಆಫ್ ರೆಕಗ್ನಿಷನ್. ಹಂಗೆ ಇರ್ಬೋದು, ಕ್ಯಾಸ್ಟೇ ಇರಬಾರ್ದು ಅಂತ ಹೋರಾಟ ಇತ್ತು. ದ್ಯಾಟ್ ಈಸ್ ಎ ಡಿಫ್ರೆಂಟ್ ಕೆಲಸ. ನಮ್ಮ ಪ್ರಕಾರ ಜಾತಿನೇ ಇರಬಾರ್ದು. ಜಾತಿನೇ ಕಿತ್ತಾಕಬೇಕು ಅಂದರೆ ಹೆಂಗೆ ಕಿತ್ತಾಕೋದು? ನಾವು ಹೆಂಗೆ ನೋಡ್ತೀವಿ ಅಂದರೆ ಈ ಜಾತಿ ವ್ಯವಸ್ಥೆ ಸಾಮಾಜಿಕವಾಗೂ ಇದೆ. ಅಸ್ಪೃಶ್ಯತೆ ಆಗಿರ್ಬೋದು, ಸಾಮಾಜಿಕವಾಗಿ ಗುರುತಿಸೋದಾಗಿರ್ಬೋದು, ಅದಿದೆ, ಅದರಲ್ಲಿ ಅಸಮಾನತೆ ಇದೆ. ಮತ್ತು ನಮಗೆ ಉದ್ಯೋಗದಲ್ಲೂ ಕೂಡ ಎಷ್ಟೋ ದಲಿತರ ಆದಿವಾಸಿಗಳು ಮಾಡೋ ಕೆಲಸಗಳು, ಭೂರಹಿತ ವರ್ಗ ಮಾಡೋ ಕೆಲಸಗಳಲ್ಲಿ ಇನ್ನೂ ಒಂದು ರೀತಿ ಡಿಗ್ನಿಟಿ ಆಫ್ ಲೇಬರ್ ಕಡಿಮೆ ಇದೆ, ಅಲ್ಲಿ ಗೌರವ ಸಿಗೋದು ಕಡಿಮೆ ಇದೆ, ಅಲ್ಲಿ ಆರ್ಥಿಕ ಸಿಗತ್ತೆ ಕಡಿಮೆ ಇದೆ. ಅಲ್ಲಿ ಸ್ಮಶಾನ ಕಾರ್ಮಿಕರು, ಚರಂಡಿ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಇದು ರೀತಿ ಬೇರೆ ಬೇರೆ. ಮತ್ತು ನಮಗೆ ಜೆಂಡರ್ನಲ್ಲೂ ಇದೆ. ಜೆಂಡರ್ನಲ್ಲೂ ನಮ್ಗೆ ಭಾಳ ವರ್ಷದಿಂದ ದೇವದಾಸಿ ಪದ್ಧತಿ ಬಂದಿದೆ. ಮತ್ತು ಇವತ್ತಿಗೂ ಕೂಡ ಜೆಂಡರ್ ಡಿಫ್ರೆನ್ಸಸ್, ನಂಬರ್ ಆಫ್ ರೇಪ್ಸ್ ಅಗೇನ್ಸ್ಟ್ ದಲಿತ ವಿಮೆನ್ ಇಸ್ ಮಚ್ ಮೋರ್ ದೆನ್ ಬೇರೆ ಕ್ಯಾಸ್ಟ್ ಅಂತ. ಯು ಅಗ್ರಿ ವಿತ್ ದಟ್? ಅಂದರೆ ನೀವು ಅದನ್ನು ಅಂದರೆ ಒಂದು ಹೆಣ್ಣಿನ ಮೇಲೆ ರೇಪ್ ಆದಾಗ ಅಥವಾ ಅತ್ಯಾಚಾರ ಆದಾಗ ಜಾತಿ ಮೆನ್ಷನ್ ಮಾಡೋದನ್ನು ನೀವು ಒಪ್ತೀರಾ ಅಂತ? ನಮಗೇನಾಗತ್ತೆ ಶ್ರೀನಿವಾಸ್, ಈಗ ನಮಗೆ ಒಂದು ಹೇಳ್ತೀನಿ, ಅಲ್ಲ ಒಂದೇ ನಿಮಿಷ. ನಿರ್ಭಯ ರೇಪ್ ಆಯಿತು, ಶಿ ಇಸ್ ದಲಿತ. ನೋ. ಪ್ರಿಯಾಂಕಾ ರೆಡ್ಡಿ ರೇಪ್ ಆಯಿತು, ಶಿ ಇಸ್ ದಲಿತ್. ನಿಜ ಹೇಳಬೇಕು ಅಂದರೆ ನಿರ್ಭಯ ಆ್ಯಂಡ್ ಪ್ರಿಯಾಂಕಾ ರೆಡ್ಡಿ, ದ ರೇಪ್ ಇಸ್ ಅಟ್ರೋಷಿಯಸ್ ಆ್ಯಂಡ್ ನೋಬಡಿ ಕ್ಯಾನ್ ಜಸ್ಟಿಫೈ ಇಟ್. ನೋಬಡಿ ಕ್ಯಾನ್ ಎವರ್ ಜಸ್ಟಿಫೈ ರೇಪ್. ಬಟ್ ದ ಪಬ್ಲಿಸಿಟಿ ದಟ್ ಇಶ್ಯೂಸ್ ಗಾರ್ನರ್, ಶ್ರೀನಿವಾಸ್ ಅವರೇ, ಎಷ್ಟೋ ಸಲ ಆಲ್ಸೋ ಡಿಪೆಂಡ್ಸ್ ಆನ್ ದ ಕ್ಯಾಸ್ಟ್ ಆಫ್ ದ ಪರ್ಪೆಟ್ರೇಟರ್ ಆ್ಯಂಡ್ ಕಮ್ಯುನಿಟಿ ಆಫ್ ದ ಪರ್ಪೆಟ್ರೇಟರ್ ಆ್ಯಂಡ್ ದ ಕ್ಯಾಸ್ಟ್ ಆ್ಯಂಡ್ ಕಮ್ಯುನಿಟಿ ಆಫ್ ದ ವಿಕ್ಟಮ್ ಆಲ್ಸೋ ಇಸ್ ಇಂಟರ್ಕನೆಕ್ಟೆಡ್. ಅದು ಎಷ್ಟೋ ಸಲ ನಮ್ಮ ಸಮಾಜದಲ್ಲಿ ಆಗುತ್ತೆ. ದ್ಯಾಟ್ ಈಸ್ ಅ ರಿಯಾಲಿಟಿ. ನಮಗೆ ಇವತ್ತಿನ ದಿನ ದಲಿತ್ ಮಹಿಳೆಯರು ಆರ್ ಡೆಫಿನೆಟ್ಲಿ more raped by non-Dalit men than any other woman group in society ಅನ್ನೋದು ಅಂಕಿಅಂಶಗಳಿದೆ. ಬಟ್ ದಲಿತರ ಮಹಿಳೆ ಮೇಲೆ ನಡೆಯುವ ರೇಪ್ಸು ದೊಡ್ಡ ಪ್ರಮಾಣದ ಮೀಡಿಯಾ ಅಟೆನ್ಷನ್ ಗಾರ್ನರ್ ಆಗಲ್ಲ. ಇಫ್ ಇಟ್ಸ್ ಅದರ್ ಕಮ್ಯುನಿಟೀಸ್, ನೋಬಡಿ ಶುಡ್ ಬಿ ರೇಪ್ಡ್. ವಿ ಮಸ್ಟ್ ಕಂಪ್ಲೀಟ್ಲಿ ಅನೈಲೇಟ್ ರೇಪ್ ಇನ್ ಸೊಸೈಟಿ. ಬಟ್ ವಾಯ್ಸ್ ಅಂದರೆ ಕೆಲವರಿಗೆ ಜಾಸ್ತಿ ಮೀಡಿಯಾ ಕವರೇಜ್ ಸಿಗುತ್ತೆ. ಇಟ್ಸ್ ಅ ರಿಯಾಲಿಟಿ. ಹಾಗಿದ್ದಾಗ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಹೆಂಗೆ ಬ್ಯಾಟಲ್ ಮಾಡಬೇಕು. ಸೊ ಜೆಂಡರ್ ಇನ್ಇಕ್ವಾಲಿಟಿನೂ ಕೂಡ ಇದೆ. ಅದ್ರ ಜೊತೆ ನಮಗೆ ಫಾರ್ ಎಕ್ಸಾಂಪಲ್ ಕೆಲವು ಕ್ಷೇತ್ರ ಭೂಮಿ ವಿಚಾರದಲ್ಲಿ ಯಾರ ಹತ್ರ ಭೂಮಿ ಜಾಸ್ತಿ ಇದ್ದಾರೋ 10ರಿಂದ 12 ಸಾವಿರ ವರ್ಷಗಳಿಂದ ಅವರೇ ಜಾಸ್ತಿ ಪ್ರಬಲರು. ಯಾರ ಹತ್ರ ಭೂಮಿ ಕಡಿಮೆ ಇದೆಯೋ ಬೇರೆ ಬೇರೆ ಹಂತಕ್ಕೆ ಅಪ್ರಬಲರು. ಇವತ್ತು ಭೂಮಿ ಜಾಸ್ತಿ ಇರೋ ಸಮುದಾಯಗಳು ಆರ್ ಆಲ್ಸೋ ಪೊಲಿಟಿಕಲಿ ಸ್ಟ್ರಾಂಗರ್, ಆಲ್ಸೋ ಹ್ಯಾವ್ ಮಟ್ಸ್.
also have educational benefits, also have economic benefits. So, and these are the dominant communities, ಉಳಿಗಾಮಾನ್ಯ communities in Karnataka ಅಂತ ಹೇಳೋದು ಸುಳ್ಳಿಲ್ಲ. These are upper caste ಶೂದ್ರ communities ಅಂತ ಹೇಳೋದು ಸುಳ್ಳಿಲ್ಲ. ಮೇ ಬಿ ದ ಲಿಂಗಾಯತ್ ಒಕ್ಕಲಿಗ communities. ಸೊ ಇವರು ಕೂಡ ಲ್ಯಾಂಡ್ ಇಸ್ ಆಲ್ಸೋ ದಲಿತರ ಆದಿವಾಸಿಗಳಿಗೆ MBC ಕಮ್ಯುನಿಟಿಗಳಿಗೆ ಲ್ಯಾಂಡ್ ಅನ್ನೋದು ಜಾಸ್ತಿ ಇಲ್ಲ. ಲ್ಯಾಂಡ್ ಇಸ್ ಆಲ್ಸೋ ಅನ್ ಇನ್ಇಕ್ವಾಲಿಟಿ. ಮತ್ತು ನಮಗೆ ಇನ್ ಟರ್ಮ್ಸ್ ಆಫ್ jury and judges, underrepresented. These communities underrepresented. In terms of cinema industry, underrepresented. ಸಿನಿಮಾದಲ್ಲಿ ಅಂಡರ್ರೆಪ್ರೆಸೆಂಟೆಡ್ ಹೇಳೋದು ಸುಳ್ಳಿಲ್ಲ. ದಲಿತ ಆದಿವಾಸಿಗಳು ಭಾಳ ಕಡಿಮೆ ಇದ್ದಾರೆ ಇನ್ ಟರ್ಮ್ಸ್ ಆಫ್ ಕಂಪೇರ್ಡ್ ಟು ಎವ್ರಿಬಡಿ ಎಲ್ಸ್. ಅದು ಕ್ರಿಕೆಟ್ನಲ್ಲಿ ಅಂಡರ್ರೆಪ್ರೆಸೆಂಟೆಡ್. ಹಾಗಿದ್ದ ನಾನು ಉದಾಹರಣೆ, ಹಾಗಾದ್ರೆ ಜಾತಿ ಆಧಾರದ ಮೇಲೆ ಸಿನಿಮಾ ಮಾಡಬೇಕು, ಕ್ರಿಕೆಟ್ ಆಡೋರನ್ನ ಕರ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಹಾಗೆ ಹೇಳ್ತಾ ಇಲ್ಲ. ಕೈಗೆ ಬ್ಯಾಟ್ ಕೊಟ್ಟು ವರ್ಲ್ಡ್ ಕಪ್ ಆಡು ಅಂತಂದ್ರೆ ನಾ ಒಂದು ಉದಾಹರಣೆ, ಕ್ರಿಕೆಟ್ ಒಂದು ಉದಾಹರಣೆ ಕೊಡ್ತೀನಿ. ನಾನು ಕೂಡ ಕ್ರಿಕೆಟ್ ನನ್ನ ಮೀಸಲಾತಿ ಬೇಕು ಅಂತ ಭಾಳ ವರ್ಷಗಳಿಂದ ನಾನು ಅದನ್ನು ವ್ಯಾಖ್ಯಾನ ಪಡಿಸ್ತಾ ಇದ್ದೀನಿ, ಅದನ್ನ ಪ್ರಸ್ತಾಪ ಮಾಡಿ ಅದನ್ನು ಮೀಸಲಾತಿ ಬೇಕು ಅಂತ ಹೇಳ್ತಾ ಇದ್ದೀನಿ. ಹೌದು. ಯಾಕೆ ಹೇಳ್ತೀನಿ ಅಂದರೆ ನಾನು ಉದಾಹರಣೆ ಕೊಡ್ತೀನಿ. 90 ವರ್ಷದ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ 300 ಜನ ಗಂಡಸರು ಕ್ರಿಕೆಟ್ ಆಡಿದ್ದಾರೆ ಇಂಡಿಯಾಗೆ. ಈ 300 ಜನರಲ್ಲಿ ನಮಗೆ ಎಷ್ಟು ಜನ SC ST ಜನಸಂಖ್ಯೆ ಆಧಾರದ ಮೇಲೆ ಇರಬೇಕು ಅಂದರೆ ಜಸ್ಟ್ ಹೌ ಮಚ್ ದೇ ಶುಡ್ ಬಿ ಪರ್ಸೆಂಟೇಜ್, ಅಟ್ ಲೀಸ್ಟ್ ಒಂದು 80 ಇಂದ 85 ಆದರೂ ಇರುತ್ತೆ. ಆಡಲಿಲ್ಲ ಸರಿಗೆ ಅಂದ್ರೆ ಏನು ಮಾಡೋದು? ನೀವು ಎಲ್ಲರೂ ಟ್ಯಾಲೆಂಟ್ ಹೆಚ್ಚು ಕಮ್ಮಿ ಒಂದೇ ಇರುತ್ತೆ, ಆದರೆ ನಿಮಗೆ ಎಲ್ಲರಿಗೂ ಚಾನ್ಸ್ ಸಿಕ್ಕಿದ್ರೆ 80 ಇಂದ 85 ಆದರೂ ಇರಬೇಕು. ಹೋಗ್ಲಿ 60 ಆದರೂ ಇರ್ಬೇಕಾ, ಹೋಗ್ಲಿ 55 ಆದರೂ ಇರ್ಬೇಕಾ? ಆಯಿತು. ಎಷ್ಟಿದ್ದಾರೆ ಗೊತ್ತಾ? 300 ಜನ 90 ವರ್ಷಗಳಲ್ಲಿ 4 ಜನ SC ST ಬಂದಿರೋದು. 300 ಜನ ಟೀಮ್ ಇಂಡಿಯಾ ಟೆಸ್ಟ್ ಕ್ರಿಕೆಟ್. ಯಾಕೆ ಅಂತ ಪ್ರಶ್ನೆ ಬರುತ್ತೆ. ದೇರ್ಸ್ ಮೆನಿ ರೀಸನ್ಸ್. ಫಸ್ಟ್ ಆಫ್ ಆಲ್, ನಮಗೆ ಮುಂಚೆ ಟೆಸ್ಟ್ ಕ್ರಿಕೆಟ್ ಬರೋಕ್ಕಿಂತ ಮುಂಚೆ ಬೇರೆ ಬೇರೆ ಲೀಗ್ಸ್ ಇತ್ತು. ಬ್ರಿಟಿಷ್ ಲೀಗ್ ಅಂತ ಇತ್ತು ಕ್ರಿಕೆಟ್ ಲೀಗು, ಹಿಂದೂ ಲೀಗು, ಮುಸ್ಲಿಂ ಲೀಗು, ಪಾರ್ಸಿ ಲೀಗು. ಆವಾಗ ದಲಿತರು ಆದಿವಾಸಿಗಳು ಯಾವ್ದಾರು ಆಡೋಕ್ಕಾಗತ್ತೆ, ಹಿಂದೂ ಲೀಗಲ್ಲಿ ಆಡೋಕ್ಕಾಗತ್ತೆ. ಅಲ್ಲಿ ಬೇರೆ ಬೇರೆ ಥರ ತಾರತಮ್ಯ ಅನ್ನೋದು ಜೀವಂತವಾಗಿರೋದು, ಅವ್ರಿಗೆ ಚಾನ್ಸ್ ಸಿಗ್ತಾ ಇರಲಿಲ್ಲ, ಬೇರೆ ಬೇರೆ ಕಷ್ಟಗಳಿತ್ತು. ಸೊ ಅಲ್ಲಿ ಆಡೋಕ್ಕಾಗಿಲ್ಲ, ಎಲ್ಲೂ ಅವ್ರದ್ದೇ ಆದ ಸ್ವಂತ ಲೀಗ್ ಇರಲಿಲ್ಲ. ಓಕೆ, ಯಾವಾಗ 90 ವರ್ಷದಿಂದ ಟೆಸ್ಟ್ ಕ್ರಿಕೆಟ್ ಬಂತೋ ಆವಾಗ ಒಂದು ಮಾನದಂಡ ಹಾಕ್ಬಿಟ್ರು. ಏನಂದರೆ ನಿಮ್ಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಇಷ್ಟು ಇರಬೇಕು ಅಂತ. ಟೆಸ್ಟ್ ಆಡೋಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ನೀವು ಹಾಕ್ತೀರಾ ಅಂದರೆ ಮೊದಲೇ ದಲಿತರ ಆದಿವಾಸಿಗಳಿಗೆ ಶಿಕ್ಷಣದ ವಂಚಿತ ಸಮುದಾಯಗಳು. ಸೊ ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿದ್ರೆ ಅವ್ರು ಆಡೋಕ್ಕೂ ಆಗಲ್ಲ. ಸೊ ಸಿಸ್ಟಮಿಕ್ ಇನ್ಇಕ್ವಾಲಿಟಿ ಇದೆ ನನ್ನ ಪ್ರಕಾರ. ಯಾರು ಕೂಡ ಓಹೋ ಇವನು SC ಇವನು ST ಇವನ್ನ ಆಚೆ ಇಡಿ ಅಂತ ಯಾರು ಮಾಡಿರೋದು ಅಲ್ಲ. ಬಹುಶಃ ಹಂಗೆ ಮಾಡಿಲ್ಲ. ಬಟ್ ವ್ಯವಸ್ಥಿತವಾದ ಅನ್ಯಾಯ ಅನ್ನೋದು ಇವತ್ತು ಜೀವಂತವಾಗಿದೆ. ಸೊ ಆ ವ್ಯವಸ್ಥೆ ಇಂಡೈರೆಕ್ಟ್ ಆಗಿ ವ್ಯವಸ್ಥಿತ ಇವತ್ತಿಗೂ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇವತ್ತು ಖಂಡಿತ ಅದು ಜೀವಂತವಾಗಿದೆ. ನಾನು ಹೇಳಿದ್ದೆ, ನನ್ನ 4 ಜನ 300 ಜನರಲ್ಲಿ ಅಂದರೆ 4 ಜನ. ಅದು ಇವತ್ತು ನೀವು ಇಫ್ ಯು ಲುಕ್ ಎಟ್ ದ ಇಂಡಿಯನ್ ಟೆಸ್ಟ್ ಕ್ರಿಕೆಟ್, ಇವಾಗ ಇಂಡಿಯನ್ ಕ್ರಿಕೆಟ್ ಟೀಮ್ ಯಾರು ಒಂದು ಬೇರೆ ವರ್ಲ್ಡ್ ಕಪ್ ಗೆದ್ರು 11 ಜನರಲ್ಲಿ ನಮಗೆ ಬರೀ ಟೆಸ್ಟ್ ಬಗ್ಗೆ ಅಷ್ಟೇ ಟೆಸ್ಟ್ ಅಷ್ಟೇ ಅಲ್ಲ. ಯು ಲುಕ್ ಎಟ್ ದ ಇಂಡಿಯನ್ ರೆಪ್ರೆಸೆಂಟೇಷನ್ ಆಫ್ ದ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ನೋಡಿದ್ರು ಕೂಡ ರೀಸೆಂಟಾಗಿ ಮೇ ಬಿ about 1 ವರ್ಷದ ಹಿಂದೆ ನಾವು ನೋಡಿದ್ರೆ 15% ಅಪ್ಪರ್ ಕ್ಯಾಸ್ಟ್ನಲ್ಲಿ 5 ಜನ ಇರ್ತಾರೆ. ಯಾಕೆಂತಂದ್ರೆ ಇವತ್ತಿನ ತನಕ ಕ್ರಿಕೆಟ್ ನೋಡೋ ನಾವುಗಳು ಆಟಗಾರ ಯಾವ ಜಾತಿ ಅಂತೂ ನೋಡೇ ಇಲ್ಲ. It is a religion. It is an ideology with that influences the people's mind. See, ಈ ರಿಲಿಜನ್ ಲೈಕ್ ಮೈಂಡ್. ದೀಸ್ ರಿಲಿಜನ್ಸ್, ನೀವು ಬುದ್ಧ ಧರ್ಮ, ಒಂದು ಮಟ್ಟಕ್ಕೆ ಮಹಾವೀರ ಧರ್ಮ, ಜ್ಯೋತಿಬಾ ಫುಲೆ ಧರ್ಮ, ಬಸವ ಶರಣ ಧರ್ಮ, ಗುರುನಾನಕ್ ರವಿದಾಸ ಧರ್ಮ, ಬಾಬಾ ಸಾಹೇಬ್ ಧರ್ಮ, ಇವೆಲ್ಲ ಧರ್ಮ ಸ್ಥಾಪನೆ ಆಗಿದ್ದೇ ಜಾತಿ ವಿನಾಶ ಮಾಡೋಕ್ಕೆ. ನಾವೊಂದು ದೊಡ್ಡ ಮಟ್ಟದ ಒಂದು ಐಡಿಯಾಲಜಿ ಮಾಡಬೇಕು ಅನ್ನೋದೇ ಶುರು ಮಾಡಿದ್ದು. ಅದು ಕ್ಯಾಸ್ಟನ್ನು ಮುಂದುವರ್ಸೋಕ್ಕಲ್ಲ, ಕ್ಯಾಸ್ಟನ್ನು ಕಿತ್ತಾಕಕ್ಕೆ.